ಕಳಕಳಿಯ ಮನವಿ ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಸರ್. 25 ವರ್ಷಗಳಿಂದ ಒಂದೇ ಸೆಂಟೆನ್ಸ್ ಅಲ್ಲಿ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಾಲಿಡ್ದಿದ್ದಾಯ್ತು, ಇದೇ ವೇದಿಕೆಗಳಲ್ಲಿ ಕೈ ಹಿಡಿದಿದ್ದಾಯ್ತು, ಅಳಲು ಮಾಡಿದ್ದಾಯ್ತು, ಕಣ್ಣೀರು ಇಟ್ಟಿದ್ದಾಯ್ತು, ಎಲ್ಲ ಆಯಿತು ಸರ್. ಯಾವ ಅಧಿಕಾರಿನೂ ಸ್ಪಂದನೆ ಕೊಟ್ಟಿಲ್ಲ. ಎಲ್ಲ ಅಧಿಕಾರಿಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಏಕೈಕ ಅಧಿಕಾರಿ ನೀವು, ಅದು ಗರ್ವವಾಗಿ ನಾವು ಹೇಳ್ತೀವಿ. ಅದನ್ನು ಎರಡನೇ ಮಾತು. ನಮ್ದು ಏನಾಗಿದೆ ಸರ್ ಪರಿಸ್ಥಿತಿ, ನಾವು ಲೈಸೆನ್ಸ್ ಸರ್ವೇಯರ್ ಅಂದ್ರೆ ಲೈಸೆನ್ಸ್ ಅಂತ ತೆಗೆದಾಕಿದ್ರೆ ಸರ್ವೇಯರ್ ಅನ್ನೋ ಪದಾನ ಇದೆ ಸರ್. ನೀವು ನಿಮ್ಮ ಜೊತೆ ನಾವು ಸಭೆ ಮಾಡಕ್ ಬಂದಾಗ, ನಮ್ಮ ಅಹವಾಲನ್ನ ಕೇಳಕ್ ಬಂದಾಗ 4 ತಿಂಗಳ ಹಿಂದೆ ನೀವೊಂದು ಒಳ್ಳೆ ಮಾತು ಹೇಳಿದ್ರಿ ಸರ್. ಯು ದ ಪೀಪಲ್ ಲೈಸೆನ್ಸ್ ಸರ್ವೇಯರ್ಸ್ ಆರ್ ಪಿಲ್ಲರ್ಸ್ ಟು ದಿ ಡಿಪಾರ್ಟ್ಮೆಂಟ್. At the same, you the person is pillar to our lives ಅಂತ ನಾನು ಕೇಳ್ತೀನಿ. ನಾನು ಇದನ್ನು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಹೇಳ್ತಿಲ್ಲ ಸರ್. ನಮ್ಮ ಅಹವಾಲನ್ನು ನಿಮ್ಮನ್ನು ಕೇಳಿದಾಗ ಸರ್ಕಾರ ಅಂತ ಹೇಳ್ತಿಲ್ಲ ಸರ್. ನಮಗ್ ಗೊತ್ತಿಲ್ಲ ಸರ್ ಸರ್ಕಾರ, ನೀವೇ ನಮಗ್ ಸರ್ಕಾರ ಸರ್. ಲೈಸೆನ್ಸ್ ಕೊಟ್ಟಿದ್ದು ಆ ಚೇರ್ ಸರ್, ರೆವಿನ್ಯೂ ಮಿನಿಸ್ಟರ್ ಸರ್. ರೆವಿನ್ಯೂ ಮಿನಿಸ್ಟರ್ ಅವರು ತಮಗೆ ಹೇಳಿ ಕೊಡಿಸಿರ್ಬೋದು ಸರ್. ಬಟ್ ನಮಗೆ ಗಾರ್ಡಿಯನ್, ಪೇರೆಂಟ್, ತಂದೆ ತಾಯಿ, ಉಸಿರು, ಆಮ್ಲಜನಕ ನೀವು ಸರ್. ಯಾಕೆ ಸರ್ ನಮ್ಮ ಮೇಲೆ ಈ ಧೋರಣೆ? ದರ್ಖಾಸ್ತ್ ಪೋಡಿ ಆಂದೋಲನ ಮಾಡಿದಾಗ ಇಡೀ ರಾಜ್ಯದಲ್ಲಿ ಈ ರೈತಾಪಿ ವರ್ಗದ ದರ್ಖಾಸ್ತ್ ಪೋಡಿ ನಮ್ಮ ಅಣ್ಣಂದರಾಗಿರ್ತಕ್ಕಂಥ ಸರ್ಕಾರಿ ಭೂಮಾಪಕರು ಮಾಡಿದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಮೋರ್ ದ್ಯಾನ್ ದಟ್ ವರ್ಕ್ ನಾವು ಕೊಟ್ಟಿರ್ತಕ್ಕಂಥ ಪ್ರೋಗ್ರೆಸ್ ಕೊಟ್ಟಿದಾರ ಸರ್ ಯಾರು? 80 ರೂಪಾಯಿ ಒಂದು ಬ್ಲಾಕ್ಗೆ ಹಾಕ್ತಾರೆ ಸರ್, ದರ್ಖಾಸ್ತ್ ಪೋಡಿಗೆ 80 ರೂಪಾಯಿ ಒಂದು ಬ್ಲಾಕ್. ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದೀವಿ ಸರ್. ಪ್ರೂಫ್ ಕೊಡಿ ಅಂತಾರೆ. ಪ್ರೂಫ್ ಕೊಟ್ರೆ ಇದು ಹಳೇದು ಕೊಡಲ್ಲ, ನೆಕ್ಸ್ಟ್ ಕೊಡಿ ಅಂತಾರೆ ಸರ್. ಪೋಡಿ ಮುಕ್ತ ಗ್ರಾಮ ಹಿಂದೆ ಇರ್ತಕ್ಕಂತಹ ನಮ್ಮ ಕಮಿಷನರು, ಪೋಡಿ ಮುಕ್ತ ಗ್ರಾಮ ಪೇಮೆಂಟ್ ಬರ್ಬೇಕು ಸರ್, ಅದು ಹಳೇದು ಕೊಡಕ್ಕಾಗಲ್ಲ, ನೆಕ್ಸ್ಟ್ ಹೋಯ್ತು ಸರ್. ಅದನ್ನು 48,000 ರೂಪಾಯಿ ಸಂಬಳ ಕೊಡ್ತೀವಿ ನಕ್ಷಾ ಸ್ಕೀಮ್ ಅಲ್ಲಿ ಅಂತ ಹೇಳಿ ಬ್ಲಾಕ್ಗೆ 50 ರೂಪಾಯಿ ಕೊಡ್ತಾರೆ, ಊಟ ಇಲ್ಲ ಸರ್. ಜೀಪ್ ಬರ್ಬೇಕು ಸರ್, ಜೀಪ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೀಪಲ್ಲಿ ಕರ್ಕೊಂಡು ಹೋಗೋದು ಬೇಡ ಸರ್, ನಡ್ಕೊಂಡೇ ಹೋಗ್ತೀವಿ ಸರ್. ಸರ್ವೇಯರ್ ನಾವು KPD ಬೇಕು ಸರ್. ದೇರ್ ಇಸ್ ನೋ ಹೆಲ್ಪರ್, ಒನ್ ಅಂಡ್ ಓನ್ಲಿ ದಿ ರೋವರ್ ಸಿಸ್ಟಮ್. ವಿ ದ ಪೀಪಲ್ ಆರ್ ಲಾಟ್ ಆಫ್, ನಾವು ಸುಮಾರು ಜನ ಇದೀವಿ. ರೋವರ್ ಒತ್ತು ಕೊಡ್ತಾರೆ, 100 ಬ್ಲಾಕ್ ಕೊಡಿ ಅಂತ ಹೆಡ್ ಆಫೀಸ್ ಇಂದ DDLR ನಮ್ಗೆ ಬ್ಲಾಕ್ ಮೇಲೆ ಬರ್ತಾರೆ. ಸೇಮ್ ಸ್ವಾಮಿತ್ವದಲ್ಲಿ ಯಾಕೆ ಮಾಡಿಲ್ಲ? ಸಂಬಳ ಇಲ್ಲ ಸರ್. 1 ವರ್ಷ 6 ತಿಂಗಳು ಕೊಡ್ತೀವಿ ಅಂತಾರೆ ಒಬ್ಬ DDLR, 2 ವರ್ಷ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ 25,000 ಸಂಬಳ ಕೊಡ್ತೀವಿ ಅಂತಿಲ್ಲ. 80 ರೂಪಾಯಿ ಬ್ಲಾಕ್ ಸರ್. ನೀವು ತರಿಸ್ಕೊಳ್ಳಿ ಸರ್, ನೀವು ವರದಿ ತರಿಸ್ಕೊಳ್ಳಿ ಸರ್. ನಿಮಗೆ ಸುಳ್ಳು ಮಾಹಿತಿ ಕೊಡ್ತಾರೆ ಸರ್ ಡಿಪಾರ್ಟ್ಮೆಂಟ್. ಸ್ವಾಮಿತ್ವ ಮಾಡಿರ್ತಕ್ಕಂಥದ್ದು ವರದಿ ಇದುವರೆಗೂ ಕೇಂದ್ರ ಕಚೇರಿಗೆ ಬಂದಿಲ್ಲ ಸರ್. ಈ ಕಷ್ಟ ಎಲ್ಲ ಯಾಕೆ ಹೇಳ್ಕೊತಾ ಇದೀವಿ ಅಂದ್ರೆ ಸರ್, ನಮಗೂ ಹೊಟ್ಟೆ ಪಾಡಿದೆ ಸರ್. ನಾವು ಬೀದಿ ಪಾಲಾಗಿದ್ದು ನಮ್ಮ ಅಧಿಕಾರಿಗಳಿಂದಾನೆ. ಅಲ್ಲಿವರೆಗೆ ನಾವು ಸೈನು ಇವೆಲ್ಲ ಈ ದೇವರುಗಳೆಲ್ಲ ಕಲಿತು ರೆಡಿ ಇದಾವೀಗ. ಅರೆವತ್ತು ಚಾಲೂ ಮಾಡ್ರಿಪ್ಪ ಅಂದ್ರೆ 20 ಲಕ್ಷ ಸರ್ಜಿ 1 ತಿಂಗಳ ಗಂಡ ಮಕ್ಕಳು ತೆಗಿಸ್ತಾರೆ. ಹರಿಸ್ತಿರಲ್ಪ ಮತ್ತ ಗಂಡು ಮಕ್ಕಳೇ 24 ತಾಸು ಕೆಲಸ ಮಾಡಿದ್ರು ಮಾಡ್ತೀರಿ ನೀವು. ಅವರಲ್ಲ 2 ಕೈ ಎತ್ತಾರೆ. ಇಂಥ ದೇವರುಗಳು ನಿಮ್ ಕೈಯಾಗಿ ಸಿಕ್ಕ ಅವನು ಉಪಯೋಗ ತಗೋಲಿಲ್ಲ ಅಂದ್ರ ಎಂತ ದರಿದ್ರ ಸರ್ಕಾರಗಳ ನೋಡ್ರಿ. ನಮಗೆ ಯಾರಿಗೂ ಭಯ ಇಲ್ಲ. ಮುಖ್ಯಮಂತ್ರಿ ಏನು ಸೇವಾ ಮಾಡಬೇಕಾಗೈತಿ, ಈ ರಾಜ್ಯದ ಮುಖ್ಯಮಂತ್ರಿ